ನಿನ್ನೆ ಈ ಹೊತ್ತಿಗೆ ರೆಬಲ್ ಆಗಿದ್ದಂಥ ರಾಮಲಿಂಗಾರೆಡ್ಡಿ ಇವತ್ತು ಈ ಕ್ಷಣಕ್ಕೆ ಅವರು ಸಮಾಧಾನಗೊಂಡಂಗೆ ಕಾಣಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಇಬ್ಬರು ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಅದು ಯಶಸ್ಸಾದಂತೆ ಕಾಣ್ತಾ ಇದೆ, ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆ. ನಿನ್ನೆ ರಾತ್ರಿ ರಾಮಲಿಂಗಾರೆಡ್ಡಿ ಜೊತೆ ಡಿ.ಕೆ.ಶಿ ಮಾತನಾಡಿದರು. ಇವತ್ತು ಸುರ್ಜೇವಾಲಾ ಅವರನ್ನ ರಾಮಲಿಂಗಾರೆಡ್ಡಿಯವರೇ ಭೇಟಿಯಾದರು. ಮಾತುಕತೆ ಫಲಪ್ರದವಾದಂಗೆ ಕಾಣಿಸ್ತಾ ಇದೆ. ರಾಮಲಿಂಗಾರೆಡ್ಡಿಯವರ ಬೇಡಿಕೆಯನ್ನ ಯಾವ ರೀತಿಯಲ್ಲಿ ಈಡೇರಿಸಲಾಗುತ್ತೆ ಅನ್ನೋದು ಕುತೂಹಲ ಇದೆ. ಆದರೆ ರಾಮಲಿಂಗಾರೆಡ್ಡಿಯವರ ನಡವಳಿಕೆ ಮತ್ತು ಮಾತನ್ನ ಕೇಳ್ತಾ ಇದ್ರೆ ನಿನ್ನೆ ಇದ್ದಂತ ಸಿಟ್ಟು ಇವತ್ತಿಲ್ಲ, ನಿನ್ನೆ ಇದ್ದಂತ ಬಂಡಾಯದ ಮುನ್ಸೂಚನೆ ಇವತ್ತು ಕಾಣಿಸ್ತಾ ಇಲ್ಲ. ಇವತ್ತು ಸೈಲೆಂಟ್ ಆಗಿದ್ದಾರೆ ರಾಮಲಿಂಗಾರೆಡ್ಡಿ. ಹಿಂದಿನ ರಾಮಲಿಂಗಾರೆಡ್ಡಿಯ ರೀತಿಯಲ್ಲೇ ಈಗ ಕಾಣ್ತಾ ಇದ್ದಾರೆ ಅವರು. ಆಕ್ರೋಶಗೊಂಡಿದ್ದಂತ ರಾಮಲಿಂಗಾರೆಡ್ಡಿ ಮತ್ತೆ ಸೌಮ್ಯ ಸ್ವಭಾವದ ರಾಮಲಿಂಗಾರೆಡ್ಡಿಯಾಗಿ ಬದಲಾಗಿದ್ದಾರೆ. ಸಿಟ್ಟು ಇವತ್ತಿಲ್ಲ, ಆಕ್ರೋಶ ಇವತ್ತು ಕಾಣ್ತಾ ಇಲ್ಲ. ರಾಜೀನಾಮೆ ಕೊಟ್ಟೇ ಕೊಡ್ತೀನಿ ಎನ್ನುವಂತ ಹಠವೂ ಕೂಡ ಇಲ್ಲ. ಬದಲಾಗಿ ರಾಮಲಿಂಗಾರೆಡ್ಡಿ ಮೆತ್ತಗಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಕಳಿಸ್ಕೊಟ್ಟಿದ್ದು ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ರು. ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್ ಅಷ್ಟೇ. 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 ಕಳಿಸ್ಕೊಟ್ಟಿದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ್ ಬೈದನ್ ಮನೆ ನೇರ ಸಂಪರ್ಕದಲ್ಲಿ. ಆನಂದ್, ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಸಮಸ್ಯೆ ಸರಿ ಹೋಗಿದೆ ಅಂತ, ಬಟ್ ಹೇಗೆ ಅನ್ನೋದು ಪ್ರಶ್ನೆ ಬರುತ್ತೆ. ಇದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಸಿಗ್ತಾ ಇದೆಯಾ? ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಕೊಡ್ತಾ ಇದ್ದ ಹಾಗೆಯೇ ಇಡೀ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಸಂಚಲನ ಉಂಟಾಗಿತ್ತು, ಕಂಪನ ಆಗಿತ್ತು. ಯಾಕೆಂತಂದರೆ ರಾಮಲಿಂಗಾರೆಡ್ಡಿಯವರ ಒಟ್ಟಾರೆ ರಾಜಕೀಯ ಜೀವನವನ್ನು ಗಮನಿಸಿದರೆ ಅವರು ಯಾವುದೋ ರೀತಿಯ ಒತ್ತಡಕ್ಕೊಳಗಾಗಿ ಅಥವಾ ಯಾವುದೋ ಬ್ಲ್ಯಾಕ್ ಮೇಲ್ ಮಾಡುವಂಥ ಕಾರಣಕ್ಕಾಗಿ ಈ ಥರದ ಒಂದು ರಾಜೀನಾಮೆಯನ್ನು ನೀಡಿದರು ಅಂಥೇಳಿ ವಿಶ್ಲೇಷಣೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ರಾಜೀನಾಮೆ ಅತ್ಯಂತ ಗಂಭೀರವಾಗಿರುವಂಥ ಕಾರಣಕ್ಕಾಗಿಯೇ ರಾಜೀನಾಮೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ಸಿಗರಿಗೆ ಗೊತ್ತಿತ್ತು. ಆ ಕಾರಣಕ್ಕಾಗಿ ಇಡೀ ಕಾಂಗ್ರೆಸ್ ಪಾಳದಲ್ಲಿ ಒಂದು ರೀತಿ ಸಂಚಲನ ಉಂಟಾಗಿತ್ತು. ಹೀಗಾಗಿ ಅವರನ್ನು ಸಂಧಾನಪಡಿಸ್ತಕ್ಕಂಥದ್ದು ಬಹಳ ಸವಾಲಿನ ಕೆಲಸ ಆಗಿತ್ತು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ರಾತ್ರಿ ಅವ್ರ ಮನೆಗೆ ಹೋಗಿ ಅವರ ಭೇಟಿ ಮಾಡಲಿಕ್ಕೆ ಮುಂದಾಗಿದ್ದರು. ಅಂತಿಮವಾಗಿ ಮುಖ್ಯಮಂತ್ರಿಗಳು ಮನೆಗೆ ಬಂದರೆ ಅದು ಬೇರೆ ರೀತಿಯಾಗಿರುವಂಥ ಸಂದೇಶ ಕೊಡುತ್ತೆ ಅನ್ನುವ ಕಾರಣಕ್ಕಾಗಿ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಲಾಗಿತ್ತು. 2.5 ಗಂಟೆಗಳ ಕಾಲ ನಡೆದಂಥ ಸಭೆಯಲ್ಲಿ ಅವ್ರನ್ನ ರಾಮಲಿಂಗಾರೆಡ್ಡಿನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಡಿ.ಕೆ. ಶಿವಕುಮಾರ್ ಅವರು ಮಾಡಿದರು. ಅಂತಿಮವಾಗಿ ಆ ಮಾತುಕತೆಯು ಕೂಡ ವಿಫಲವಾಯಿತು. ಆ ಮಾತುಕತೆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಭಾಳ ಸ್ಪಷ್ಟವಾಗಿ ಹೇಳಿದ್ದಂತಂದರೆ, ನಾನು ಇದು ಏಕಾಏಕಿ ತೆಗೆದುಕೊಂಡ ನಿರ್ಧಾರ ಅಲ್ಲ, ಬದಲಾಗಿ ಹೈಕಮಾಂಡ್ ತೆಗೆದುಕೊಂಡಿರುವ ನಿರ್ಧಾರ. ನಾನು ಇದನ್ನು ಹೈಕಮಾಂಡ್ ಚರ್ಚೆ ಮಾಡಿ 4-6 ಜನ ಚರ್ಚೆ ಮಾಡಿ ನಿಮ್ಗೆ ವಾಪಸ್ ಹೇಳ್ತೀನಿ ಅಂತಕ್ಕಂಥ ಮಾತು ಹೇಳಿದರು. ಈ 4-6 ಜನ ಅಂತಂದರೆ ಇಲ್ಲಿ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಕ್ಕಂಥದ್ದು, ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ನಿನ್ನೆ ಮಾಹಿತಿಯನ್ನು ಕೊಡಲಾಗಿತ್ತು. ರಾಹುಲ್ ಗಾಂಧಿ ಅವರು ಕನ್ವಿನ್ಸ್ ಮಾಡೋಕ್ಕೆ ಹೇಳಿದರು. ಒಂದು ಕಡೆ ರಾಹುಲ್ ಗಾಂಧಿ, ವೇಣುಗೋಪಾಲ್, ಸುರ್ಜೇವಾಲಾ ಸೇರಿದಾಗೆ ಮತ್ತು ಪಕ್ಷದ ಅಧ್ಯಕ್ಷರು ಎಲ್ಲರೂ ಕೂಡ ಚರ್ಚೆ ಮಾಡಿ ಅಂತಿಮ ನಿರ್ಧಾರ ತೆಗೆದುಕೊಳ್ತೀನಿ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳುವ ಪ್ರಯತ್ನವನ್ನು ನಿನ್ನೆ ರಾತ್ರಿ ನಡೆದಂಥ ಮಾತುಕತೆಯಲ್ಲಿ ಡಿ.ಕೆ. ಶಿವಕುಮಾರ್ ಹೇಳಿದರು. ಆದರೆ ಆ ಮಾತುಕತೆ ವಿಫಲವಾಗಿದೆ. ಯಾಕೆಂತಂದರೆ ಅವರು ಕೊಟ್ಟಿರ್ತಕ್ಕಂಥ ಭರವಸೆಯನ್ನು ಈಡೇರಿಸ್ತಾರೆ ಅಂತ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಆಶಾದಾಯಕವಾಗಿರ್ತಕ್ಕಂಥ ವಾತಾವರಣ ಇರಲಿಲ್ಲ. ಆ ಕಾರಣಕ್ಕಾಗಿ ರಾಮಲಿಂಗಾರೆಡ್ಡಿ ನನ್ನ ರಾಜೀನಾಮೆ ವಿಚಾರದಲ್ಲಿ ಯಾವುದೇ ಕಣಕ್ಕೂ ಬದಲಾವಣೆ ಇಲ್ಲ ಅಂತಕ್ಕಂಥದ್ದು ಬೆಳಗ್ಗೆ 6:30 ಸುಮಾರಿಗೆ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದರು. ನಂತರದಲ್ಲಿ ಅವರು ಸುರ್ಜೇವಾಲಾ ಜೊತೆ ಭೇಟಿ ಮಾಡುವಂಥ ಪ್ರಯತ್ನಗಳು ಕೂಡ ಆಯಿತು. ಅಂತಿಮವಾಗಿ ಆ ಭೇಟಿಯ ಸಂದರ್ಭದಲ್ಲಿ ಅವರು ತಮಗಾಗಿರ್ತಕ್ಕಂಥ ಅನ್ಯಾಯ, ಬೇಡಿಕೆ ಇವೆಲ್ಲದರ ಬಗ್ಗೆಯೂ ಕೂಡ ಭಾಳ ಸೂಚ್ಯವಾಗಿ ಹೇಳಿದ್ದಾರೆ. ಸುರ್ಜೇವಾಲಕ್ಕಿಂತ ಅತ್ಯಂತ ಸೀನಿಯರ್ ಆಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಹೈಕಮಾಂಡ್ಗೆ ನೇರ ಸಂಪರ್ಕ ಇರ್ತಕ್ಕಂಥ ವ್ಯಕ್ತಿ. ಆ ಕಾರಣಕ್ಕಾಗಿ ಅವರು ಕರೆದು ಮಾತಾಡ್ತಕ್ಕಂಥ, ಕನ್ವಿನ್ಸ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಿರುವಂಥದ್ದು. ಆ ಮಾತುಕತೆಯು ಕೂಡ ಒಂದು ಆಶಾದಾಯಕವಾದ ಫಲಿತಾಂಶ ಕೊಡಲಿಲ್ಲ.
ನಂತರ ಮುಖ್ಯಮಂತ್ರಿಗಳು ಬಂದ ನಂತರದಲ್ಲಿ ಕರೆದು ಮಾತಾಡುವಂಥ ಪ್ರಯತ್ನ ಮಾಡಿದರೆ ಒಂದು ಹಂತದಲ್ಲಿ ಇಡೀ ಸರ್ಕಾರ ಇಡೀ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಭರವಸೆ ತಮ್ಮೊಂದಿಗೆ ಇರಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದಂಥ ಹಿನ್ನೆಲೆಯಲ್ಲಿ ಮಾತುಕತೆ ಒಂದು ಪಾಸಿಟಿವ್ ವೇನಲ್ಲಿ ಹೋಗ್ತಾ ಇದೆ ಅಂತಕ್ಕಂಥ ಮಾಹಿತಿಗಳು ಈಗ ಸಿಗ್ತಾ ಇರುವಂಥದ್ದು. ಆದರೆ ಖಾತೆ ಬದಲಾವಣೆ ಸಂಬಂಧಪಟ್ಟಾಗ ಇನ್ನೂ ಕೂಡ ಅಂತಿಮ ನಿರ್ಧಾರ ಆಗಿಲ್ಲ. ಹಾಗಾಗಿ ಖಾತೆ ಬದಲಾವಣೆ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿಗಳು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ. ಆನಂದ್, ಈಗ ಜಲಸಂಪನ್ಮೂಲ ಪ್ಲಸ್ ಇನ್ಯಾವುದಾದ್ರೂ ಒಂದು ಖಾತೆನಾ, ಅಥವಾ ರಾಮಲಿಂಗಾರೆಡ್ಡಿ ಬಯಸಿದ ರೀತಿಯಲ್ಲಿ ಬೆಂಗಳೂರು ಉಸ್ತುವಾರಿ ಅಥವಾ ಬೆಂಗಳೂರು ನಗರಾಭಿವೃದ್ಧಿ ಏನಲ್ಲ ಪ್ಲಸ್ ಒಂದು ಖಾತೆ ಅಂತ ಕೊಟ್ಟರೆ ರಾಮಲಿಂಗಾರೆಡ್ಡಿ ಒಪ್ಕೊಳ್ಳುವ ಮನಸ್ಥಿತಿಯಲ್ಲಿ ಇದ್ದಾರಾ? ಯಾಕಂದರೆ ಅವರು ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ಬೆಂಗಳೂರು ಉಸ್ತುವಾರಿ ಕೊಡಿ ಅಂತೇಳಿ. ನಿನ್ನೆ ನಡೆದ ಮಾತುಕತೆ ಸಂದರ್ಭದಲ್ಲಿ ವಸತಿ ಖಾತೆಯನ್ನು ಕೊಡ್ತೇವೆ, ಮುಜರಾಯಿ ಖಾತೆಯನ್ನು ಕೂಡ ಕೊಡ್ತೇವೆ ಬೇಕಾದರೆ ಅನ್ನುವಂಥ ಮಾತನ್ನು ಕೂಡ ನಿನ್ನೆ ಡಿ ಕೆ ಶಿವಕುಮಾರ್ ಹೇಳುವ ಪ್ರಯತ್ನ ಮಾಡಿದ್ರು. ಅದಕ್ಕೆ ಅವರು ಒಪ್ಪಲಿಲ್ಲ. ಹಾಗಾಗಿ ಉನ್ನತ ಶಿಕ್ಷಣದಂಥ ಪ್ರಮುಖ ಖಾತೆ ಬಗ್ಗೆಯೂ ಕೂಡ ಪ್ರಸ್ತಾಪ ಆದಾಗಲೂ ಕೂಡ ನಾನು ಖಾತೆಗಾಗಿ ನಿಮ್ಮ ಹತ್ರ ಡಿಮಾಂಡ್ ಮಾಡ್ತಾ ಇಲ್ಲ, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಅಷ್ಟೇ ಕೇಳ್ತಾ ಇದ್ದೇನೆ ಅಂತ ಭಾಳ ಸ್ಪಷ್ಟವಾಗಿ ಹೇಳೋ ಪ್ರಯತ್ನಗಳನ್ನು ಮಾಡಿದರು. ನಂತರ ತಡರಾತ್ರಿ ರಾಮಲಿಂಗಾರೆಡ್ಡಿ ಅತ್ಯಂತ ಆತ್ಮೀಯ ಸ್ನೇಹಿತರ ಮೂಲಕವೂ ಕೂಡ ದೂರವಾಣಿ ಕರೆ ಮಾಡಿ ಅವ್ರ ಮುಖಾಂತರ ರಾಮಲಿಂಗಾರೆಡ್ಡಿ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡಿದರು. ಆದರೆ ಯಾವುದೂ ಕೂಡ ಸಾಧ್ಯ ಆಗಿಲ್ಲ. ಸೊ ಹೀಗಾಗಿ ಇವತ್ತು ಯಾವ ಖಾತೆಗೆ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿಗಳು ನಿರ್ಧಾರ ತೆಗೆದುಕೊಂಡ ಮೇಲೆ ಅಂತಿಮವಾದ ನಿರ್ಧಾರಗಳಾಗುತ್ತೆ. ಯಾಕಂದರೆ ಕನ್ವಿನ್ಸ್ ಅಂತೂ ಆಗಿದ್ದಾರೆ ರಾಮಲಿಂಗಾರೆಡ್ಡಿಯವರು. ಆದರೆ ರಾಮಲಿಂಗಾರೆಡ್ಡಿ ಯಾವ ವಿಚಾರ ಕನ್ವಿನ್ಸ್ ಆಗಿದ್ದಾರೆ ಅಂತಕ್ಕಂಥದ್ದು ಅವರೇ ಸ್ಪಷ್ಟಪಡಿಸಬೇಕಾಗಿದೆ. ನಮಗೆ ಬರ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಖಾತೆ ಬದಲಾವಣೆ ಸಂಬಂಧಪಟ್ಟಾಗ ಇನ್ನೂ ಕೂಡ ಅಂತಿಮ ನಿರ್ಧಾರ ಆಗಿಲ್ಲ. ಆದರೆ ಒಂದು ಪಾಸಿಟಿವ್ ವೇನಲ್ಲಿ ಮಾತುಕತೆ ಸಾಗ್ತಾ ಇದೆ. ಎಲ್ಲರೂ ಕೂಡ ಸ್ನೇಹಿತರಾಗಿರುವಂಥ ಕಾರಣಕ್ಕಾಗಿ ಸರ್ಕಾರ ಟೇಕಪ್ ಸಂದರ್ಭದಲ್ಲಿ ಈ ರೀತಿಯಾಗಿರುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿರುವಂಥದ್ದು ನೆಗೆಟಿವ್ ಆಗಿರ್ತಕ್ಕಂಥ ಸಂದೇಶ ಕೊಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಕಾರ ಕೊಡುವಂತೆ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ. ಸುರ್ಜೇವಾಲಾ ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗಾಗಿ ಇವತ್ತು ಏನು ಸಂಜೆ ಒಳಗೆ ಒಂದು ಅಂತಿಮವಾದ ತೀರ್ಮಾನ ಪ್ರಕಟ ಆಗುತ್ತೆ. ರಾಮಲಿಂಗಾರೆಡ್ಡಿ ಸಹಜ ಎಲ್ಲೋ ಒಂದು ಕಡೆ ಅವರು ಸಾಫ್ಟ್ ಆಗ್ಬೋದು ಅಥವಾ ನಿರ್ಧಾರದ ಹಿಂದೆ ಸರಿಬಹುದು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತದೆ. ಆದರೆ ರಾಮಲಿಂಗಾರೆಡ್ಡಿಯವರು ಇನ್ನೂ ಕೂಡ ಆ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತಾ ಇಲ್ಲ. ಆದರೆ ಮಾತುಕತೆ ಪಾಸಿಟಿವ್ ವೇದಲ್ಲಿ ಹೋಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.